ಎಲ್ಲ ನಾಯಕರುಗಳು ಕೂಡ ಖಂಡಿಸಿದ್ದಾರೆ ಇದನ್ನ. ಜೊತೆಗೆ ನೋಡಿದರೆ ಇನ್ನು ಮುಂದುವರೆದ ಭಾಗ ಇದು. ಅಂದರೆ ಸಿಎಂ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಡಿ.ಕೆ. ಶಿವಕುಮಾರ್ ಇದನ್ನು ಬಿಟ್ಟು ನನಗೆ ಇನ್ನೇನು ಬೇರೆ ಮಾರ್ಗ ಇದೆ ಅನ್ನುವಂಥ ಮಾತನ್ನು ಕೂಡ ಕೇಳಿದರು. ಡಿ.ಕೆ. ಸುರೇಶ್ಗೆ ಹೇಳಿರುವಂಥ ಮಾತು ಮೊದಲಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಅದನ್ನು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ನಮ್ಮ ಸಿಎಂ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ. ಇವತ್ತು ಭರವಸೆ ಇದೆ, ನಾಳೆನೂ ಭರವಸೆ ಇದೆ. ನಂಬಿಕೆ ಮೇಲೇ ಜೀವನ ಆಗೋದು. ನಂಬಿಕೆ ಇಲ್ಲ ಅಂದರೆ ಜೀವನ ಮಾಡೋದೇ ಕಷ್ಟ. ಇವತ್ತು ನಾವು ಎಫರ್ಟ್ ಹಾಕ್ತೀವಿ, ಮುಂದೆ ಒಂದಲ್ಲ ಒಂದು ದಿವಸ ನಮಗೆ ಫಲ ಸಿಗುತ್ತೆ ಅಂತಾರೆ ಡಿ.ಕೆ. ಸುರೇಶ್. ಅದನ್ನು ಶಿವಕುಮಾರ್ ಅವರು ಸಹಮತ ವ್ಯಕ್ತಪಡಿಸಿದಾರಲ್ಲ, ನಿಮ್ಗೇನು ಅನುಮಾನ? ಡಿ.ಕೆ. ಶಿವಕುಮಾರ್ ಅವರು ಸಹಮತ ವ್ಯಕ್ತಪಡಿಸಿದಾರಲ್ವಾ? ಶಿವಕುಮಾರ್ ಅವರೇನಾರ ಅದಕ್ಕೆ ವ್ಯತಿರಿಕ್ತವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರಾ? ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅವತ್ತು ಚೆನ್ನಾಗಿದ್ದಾರೆ, ಇವತ್ತು ಚೆನ್ನಾಗಿದ್ದಾರೆ, ನಾಳೆನೂ ಚೆನ್ನಾಗಿರ್ತಾರೆ. ಅವರು ನಮ್ಮ ಪಕ್ಷದ ನಾಯಕರು. ಅದನ್ನು ಶಿವಕುಮಾರ್ ಅವರು ಸಹಮತ ವ್ಯಕ್ತಪಡಿಸಿದಾರಲ್ಲ, ನಿಮ್ಗೇನು ಅನುಮಾನ? ಡಿ.ಕೆ. ಶಿವಕುಮಾರ್ ಅವರು ಸಹಮತ ವ್ಯಕ್ತಪಡಿಸಿದಾರಲ್ವಾ? ಶಿವಕುಮಾರ್ ಅವರೇನಾರ ಅದಕ್ಕೆ ವ್ಯತಿರಿಕ್ತವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರಾ? ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅವತ್ತು ಚೆನ್ನಾಗಿದ್ದಾರೆ, ಇವತ್ತು ಚೆನ್ನಾಗಿದ್ದಾರೆ, ನಾಳೆನೂ ಚೆನ್ನಾಗಿರ್ತಾರೆ. ಅವರು ನಮ್ಮ ಪಕ್ಷದ ನಾಯಕರು. ಅದನ್ನು ಶಿವಕುಮಾರ್ ಅವರು ಸಹಮತ ವ್ಯಕ್ತಪಡಿಸಿ. ಇದು ಡಿ.ಕೆ. ಸುರೇಶ್ ಅವರ ಮಾತು. ಸುರೇಶ್ ಅವರು ಹೇಳ್ತಾನೆ ನಗು ಬಂದ್ಬಿಡ್ತು. ಮತ್ತೆ ಹೇಳ್ತಾರೆ, ಅಸಹಾಯಕತೆಯಿಂದ ಈ ಮಾತನ್ನು ಹೇಳಿಲ್ಲ ಡಿ.ಕೆ. ನಮ್ಮಣ್ಣ ಸಿಎಂ ಆಗಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ಇವತ್ತು ಇದೆ, ನಾಳೆನೂ ಇರುತ್ತೆ, ಮುಂದೆನೂ ಇರುತ್ತೆ. ಇವತ್ತು ನಾವು ಎಫರ್ಟ್ ಹಾಕ್ತಾ ಇದ್ದೀವಿ, ಒಂದಲ್ಲ ಒಂದು ದಿವಸ ಫಲ ಸಿಗುತ್ತೆ. ಸಿಎಂ ಸೀಟ್ ಖಾಲಿ ಇಲ್ವಲ್ಲ, ಏನು ಮಾಡಬೇಕು? ಈ ಅವಧಿಗೆ ಆಗ್ತಾರಾ ಅಂತ ನಾನೇನು ಹೇಳಕ್ಕಾಗಲ್ಲ ಅಂತ ಕೂಡ ಸುರೇಶ್ ಹೇಳಿದ್ದಾರೆ. ನಾನು ಗುರಿ ಅಂತ ಹೇಳಿಲ್ಲ ರೀ, ನನಗೂ ಒಂದು ಆಸೆ ಇದೆ ಅಂತ ಹೇಳಿದ್ದೀನಿ. ನನ್ನ ಗುರಿ ಇಟ್ಕೊಳಕ್ ಏನ್ ಮಾಡ್ದ? ನನಗೊಂದು ಆಸೆ ಇದೆ ಅಂತ ಹೇಳಿದ್ದೀನಿ. ನೀವೇನೇನೋ ತಿರ್ಚಬೇಡಿ, ನನ್ನ ಹೇಳಿಕೆಗಳನ್ನ ತಿರ್ಚಬೇಡಿ. ನನಗೊಂದು ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮಣ್ಣ ಒಂದಿನ ಸಿಎಂ ಆಗಬೇಕು ಅಂತಕ್ಕಂಥ ಆಸೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ. ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನ ಇಟ್ಟು ಶಿವಕುಮಾರ್ ಒಂದು ಅವಕಾಶ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ, ಅವ್ರು ಆಗ್ಬೇಕು ಅಂತ ಹೇಳಿ. ಈಗ ಸೀಟ್ ಖಾಲಿ ಇಲ್ಲ, ಏನ್ ಮಾಡೋದು? ನಾನು ಗುರಿ ಅಂತ ಹೇಳಿಲ್ಲ ರೀ, ನನಗೂ ಒಂದು ಆಸೆ ಇದೆ ಅಂತ ಹೇಳಿದ್ದೀನಿ. ನನ್ನ ಗುರಿ ಇಟ್ಕೊಳಕ್ ಏನ್ ಮಾಡ್ದ? ನನಗೊಂದು ಆಸೆ ಇದೆ ಅಂತ ಹೇಳಿದ್ದೀನಿ. ನೀವೇನೇನೋ ತಿರ್ಚಬೇಡಿ, ನನ್ನ ಹೇಳಿಕೆಗಳನ್ನ ತಿರ್ಚಬೇಡಿ. ನನಗೊಂದು ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ. ಇದು ಡಿ.ಕೆ. ಸುರೇಶ್ ಅವರ ಮಾತು.